ಈಗಲೇ ಮಮ್ಮಿಗೆ ಫೋನ್ ಮಾಡಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಬೇಕು. ಹಲೋ ಮಮ್ಮಿ, ಏನು ಮಾಡ್ತಿದ್ದೀವಿ ಮಮ್ಮಿ? ಊಟ ಆಯ್ತಾ? ಇನ್ನೂ ಇಲ್ಲ ಬೇಬಿ. ಅದೇ ಸರಿತಾ ಆಂಟಿ ಇದ್ರಲ್ಲ, ಅವ್ರ ಮಗಳು ಬರ್ತ್ಡೇ ಇದೆ ಇವತ್ತು. ಸೊ ನಮ್ಮನ್ನೆಲ್ಲ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದಾಳೆ ಅವ್ರ ಮನೆಗೆ. ಅಲ್ಲೇ ಲಂಚ್ಗೆ ಪ್ರಿಪೇರ್ ಮಾಡಿದ್ದಾಳೆ. ಸೊ ನಾವಿವಾಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಬೇಬಿ. ನೀನು ಊಟ ಮಾಡಿದ್ಯಾ? ಇಲ್ಲ ಮಮ್ಮಿ, ಇನ್ನೂ ಊಟ ಮಾಡಿಲ್ಲ. ಯಾಕೆ ಬೇಬಿ ನೀನು ಇನ್ನೂ ಊಟ ಮಾಡಿಲ್ಲ? ಊಟ ಮಾಡಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಆಗಲ್ವಾ? ನೀನು ಫಸ್ಟು ಊಟ ಮಾಡೋ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡು ನೀನು. ಮಮ್ಮಿ, ಇನ್ನೊಂದು ವಿಷಯ ಗೊತ್ತಾ? ಅದೇ ಸೀತಾ ಆಂಟಿ ಅಂತ ಇದ್ರಲ್ಲ, ಅದೇ ನಮ್ಮ ಮಾವ ಅವರ ತಂಗಿ, ಅವರು ಮನೆಗೆ ಬಂದಿದ್ದಾರೆ. ಅವ್ರ ಮಗಳನ್ನೂ ಸಹ ಮನೆ ಕರ್ಕೊಂಡ್ಬಂದಿದ್ದಾರೆ. ಅವಳೇನು ಮನೆ ತುಂಬ ಅವಳದೇ ಮನೆ ಏನೋ ಅನ್ನೋ ಥರ ಓಡಾಡ್ತಾ ಇದ್ದಾಳೆ. ನನಗಂತೂ ಅವಳು ನೋಡಿದ್ರೆ ಎಲ್ಲ ಉರಿಯುತ್ತೆ ಮಮ್ಮಿ. ಹೋ, ಅದೇ ನಿನ್ನ ಗಂಡಂಗೆ ಮದುವೆ ಮಾಡ್ಕೋಬೇಕು ಅಂತ ಮಾತಾಗಿತ್ತಲ್ಲ, ಆ ಹುಡುಗಿನ? ಮಮ್ಮಿ, ಅವಳೇನೆ. ನನಗೆ ಅವಳು ನೋಡಿದ್ರೆ ಮೈಯೆಲ್ಲ ಉರಿತಾ ಇರುತ್ತೆ. ನಿನ್ನೆ ನನ್ನ ಮಾತಾಡ್ಸಕ್ಕೆ ಬಂದಿದ್ಲು, ಹಂಗೆ ಹಿಂಗೆ ಅದು ಇದು ಅಂದ್ಕೊಂಡು. ನಾನು ಮಾತಾಡಲೇ ಇಲ್ಲ ಅವಳ ಜೊತೆನಲ್ಲಿ. ತಲೆನೋವು ಅಂತ ಹೇಳ್ಬಿಟ್ಟು ರೂಮಿಗೆ ಬಂದು ಮಲ್ಕೊಂಬಿಟ್ಟಿದ್ದೀನಿ. ವೆರಿ ಗುಡ್ ಬೇಬಿ. ಹೀಗೆ ಇದೇ ಥರ ಮಾಡು ನೀನು. ನೀನೇನು ಯಾವುದೋ ಚಾಕರಿ ಮಾಡ್ಕೊಂಡಿರೋ ಅವಶ್ಯಕತೆ ಇಲ್ಲ. ಮಮ್ಮಿ, ನೀವು ಹೆಂಗೆ ಹೇಳ್ಕೊಟ್ಟಿದ್ರು ನಾನು ಅದೇ ಥರ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಗಂಡನು ಇತ್ತೀಚೆಗೆ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾನೆ. ಮೊದಲಿನ ಥರ ಕೂಗಾಡೋದು ಕಿರ್ಚಾಡೋದು ಅದೆಲ್ಲ ಮಾಡ್ತಾ ಇಲ್ಲ. ಅದೇ ಥರ ನೋಡ್ಕೋ ಬೇಬಿ. ಮತ್ತೆ ನೋಡು, ನೀನು ಏನೇ ಮಾಡಿದ್ರು ಅದು ನಿನ್ನ ಗಂಡನವರೆಗೂ ಮುಟ್ಟಬಾರ್ದು. ಮುಟ್ಟಿದ್ರು ಅವನು ಅದನ್ನು ನಂಬಾರ್ದು. ಆ ಥರ ನೀನು ಪ್ರಿಪೇರ್ ಮಾಡ್ಕೋಬೇಕು ನಿನ್ನ ಗಂಡನ್ನ. ಅರ್ಥ ಆಯ್ತಾ? ಮಮ್ಮಿ, ನೀನು ಹೆಂಗೆ ಹೇಳ್ಕೊಡ್ತೀಯೋ ಹಾಗೆ ಮಾಡ್ತೀನಿ. ಆಮೇಲೆ ಮಮ್ಮಿ, ಇವತ್ತು ಏನು ಮಾಡಿದ್ದೀನಿ ಗೊತ್ತಾ ನಾನು? ಏನು ಮಾಡಿದೆ ಬೇಬಿ ಅಂಥದ್ದು? ಇವತ್ತು ನಮ್ಮತ್ತೆ ಸೊಪ್ಪು ತಗೊಂಡು ಸೊಪ್ಪಿನ ಪಲ್ಯ ಮಾಡಿದ್ರು. ಆ ಪಲ್ಯಕ್ಕೆಲ್ಲ ಉಪ್ಪು ಸುರಿದ್ಬಿಟ್ಟು ಬಂದಿದ್ದೀನಿ. ನನ್ನೇನೆ ಆಡ್ಕೋತಾರೆ ಎಲ್ಲ ಸೇರಿಕೊಂಡು. ನೋಡೀಗ, ಈಗ ನಾನು ಮಾಡಿದ್ದೀನಿ ಅಂತಲೂ ಗೊತ್ತಾಗಲ್ಲ. ಯಾಕಂದರೆ ನಾನು ರೂಮಲ್ಲಿ ಮಲ್ಕೊಂಡಿದ್ದೀನಿ, ನಾನು ಅಡುಗೆ ಮನೆಗೆ ಹೋಗಿಲ್ವಲ್ಲ. ನನ್ನ ಗಂಡ ಬಂದಮೇಲೆ ಏನು ಹೇಳಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಮಲ್ಕೊಂಡಿರ್ತೀನಿ ತಲೆನೋವು ಅಂತ. ಆವಾಗ ಗೊತ್ತಾಗುತ್ತೆ ಏನು ಮಾಡ್ತಾರೆ ಅಂತ. ವೆರಿ ಗುಡ್ ಬೇಬಿ. ನೀನು ಇದೇ ಥರ ಮಾಡಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ಹಿಂಗಾಗಬೇಕು ಅಂದರೆ ನಿನ್ನ ಗಂಡ ನಿಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ನಿನ್ನ ಜೊತೆ ಬರೋ ಥರ ಆಗಬೇಕು. ಅಲ್ಲಿವರೆಗೂ ನೀನು ಇದೇ ಥರ ಮಾಡು. ಆಮೇಲೆ ಅದು ಯಾರೋ ಬಂದಿದ್ದಾರೆ ಅಂತ ಅಂದಿಯಲ್ಲ, ಅವ್ರನ್ನ ಎಷ್ಟು ದಿನ ಇರ್ತಾರ ಮನೆಯಲ್ಲಿ? ಗೊತ್ತಿಲ್ಲ ಮಮ್ಮಿ. ಆದರೆ ಅವರು ನೋಡಿದ್ರೆ ಸದ್ಯಕ್ಕೆ ಈಗಲೇ ಹೋಗ್ತಾರೆ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ. ಒಂದು ಕೆಲಸ ಮಾಡು, ನಾನು ಯಾವ ಥರ ಹೇಳ್ಕೊಡ್ತೀನಿ ನೀನು ಅದೇ ಥರ ನಡ್ಕೊ. ಏನು ಗೊತ್ತಾ? ಅರ್ಥ ಆಯ್ತಾ? ನೀನು ಇದೇ ಥರ ನಡ್ಕೋಬೇಕು. ಆಮೇಲೆ ಒಂದು ವಿಷಯ, ನೀನು ಯಾವುದೇ ಕಾರಣಕ್ಕೂ ಅವ್ರು ಯಾರು ಏನು ಹೇಳಿದ್ರು ಮನಸ್ಸು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡ. ಅರ್ಥ ಆಯ್ತಾ? ನಿನ್ನ ನಿರ್ಧಾರ ಏನಿದ್ರು ನಿನ್ನ ಗಂಡನ್ನ ನೀನು ಹೊಲಿಸ್ಕೊಳ್ಳೋದು, ಹಾಗೆ ಆ ಮನೆ ಬಿಟ್ಟು ಹೊರಗಡೆ ಬಂದು ನಿಮ್ಮ ಪಾಡಿಗೆ ನೀನು ಜೀವನ ಮಾಡೋದು ಅಷ್ಟೇ. ಸರಿ ಮಮ್ಮಿ, ಆಯಿತು. ನೀನು ಹೆಂಗೆ ಹೇಳ್ಕೊಟ್ಟಿದೆಯೋ ಅದೇ ಥರ ನಡ್ಕೋತೀನಿ ನಾನು. ಸರಿ ಬೇಬಿ, ಆಯಿತು. ನನಗೆ ತುಂಬ ಲೇಟ್ ಆಗ್ತಿದೆ. ಇನ್ನು ಅಲ್ಲಿ ಬರ್ತಡೇಗೆ ಗಿಫ್ಟ್ ತೊಗೊಂಡು ಹೋಗಬೇಕು. ಸೊ ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್. ಓಕೆ ಮಮ್ಮಿ, ಬಾಯ್. ಸದ್ಯ ನಮ್ಮ ಅಮ್ಮಂಗೆಲ್ಲ ವಿಷಯ ಹೇಳ್ಬಿಟ್ನಲ್ಲ, ಈಗ ಮನ್ಸಿಗೆ ಸಮಾಧಾನ ಆಯಿತು. ಸುಧಾ, ಸುಧಾ. ಹೋ ರೇಣವಕ್ಕ, ಬಾ. ಇದೇನು ಹೊರಗಡೆ ನಿಂತ್ಕೊಂಡು ಕೂಗ್ತಾ ಇದೆಯಾ? ಸುಧಾ, ನಾನು ನಿನ್ಗೆ ಏನಂತ ಹೇಳಿದ್ದೆ ಮೊನ್ನೆ ದಿನನೇನೆ? ನಿಮ್ಮ ಮನೆ ಕೋಳಿಗಳನ್ನೆಲ್ಲ ನಮ್ಮ ಗಿಡದ ಹತ್ರ ಬಿಡಬೇಡ ಅಂತ ಹೇಳಿರ್ಲಿಲ್ವಾ? ಆ ಕೋಳಿ ನೋಡಲಿ, ಬಾ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಒಂಚೂರು ಮನೆ ಮುಂದೆ ಜಾಗ ಇತ್ತಲ್ಲ, ಒಂಚೂರು ಸೊಪ್ಪು ಗಿಪ್ಪು ಬೆಳ್ಕೊಳ್ಳ ನಮ್ಮ ಮನೆ ಅಳತೆಗೆ ಅಂತ ಹೇಳ್ಬಿಟ್ಟು ಸೊಪ್ಪು ಬೀಜ ಹುಯ್ದಿದ್ದೀನಿ. ಎಲ್ಲಾನು ಕೆರೆದಾಕ್ಬಿಟ್ಟೈತಲ್ಲ. ನಿಮಗೆ ಗೊತ್ತಾಗೋದಿಲ್ವಾ? ಕೋಳಿ ಸಾಕೊಂಡ್ಮೇಲೆ ನಿಮ್ಮ ಮನೆ ಬಾಗಿಲು ನೀವು ಇಟ್ಕೊಳ್ಳಿ, ಕಂಡರ್ ಮನೆ ಬಾಗಿಲು ಯಾಕೆ ಬಿಡ್ತೀರಾ? ಅಯ್ಯೋ, ಇಲ್ಲೇಳು ರೇಣಕ್ಕ, ನಾನು ಇನ್ನೂ ಕೋಳಿ ಬಿಟ್ಟಿಲ್ಲ. ಕೋಳಿ ಇನ್ನೂ ಕೌಚಾಕಿದ್ದೀನಿ. ಲೇ ಬಿಡಾಡಿ, ಅದೇನು ಬಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದೆಯಲ್ಲ ಅಂತ ಬೈತಿಯಲ್ಲ ನನಗೆ? ಅತ್ತೆ, ನೀವು ಒಂದು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ತಾನೇ. ಏನೋ ನನಗೆ ಬಾಯಿ ಬಿದ್ದಾಗ್ಲಿ ಅಂತ ಹೇಳ್ತಾ ಇದೆಯೇನೆ ಮನೆ ಹಾಳಿ? ಅಯ್ಯೋ, ಊರಿಗೆ ಒಂದು ಹತ್ತಿದ್ರೆ ಮುದುಕಿಗೆ ಒಂದು ಹತ್ತಿರ್ತದೆ. ನಾನೊಂದು ಹೇಳಿದ್ರೆ ತಾನೊಂದು ಕೇಳ್ಕೊಂಡು ಏನೇನೋ ಮಾತಾಡುತ್ತೆ. ಬಿಡು, ಈ ವಯಸ್ಸಾದಂಥ ಕಾಲಕ್ಕೆ ಬದುಕಿರ್ಬಾರ್ದು. ಆ ದೇವ್ರು ಯಾವಾಗ ನಾನು ಕರ್ಕತ್ತಾನೋ ಗೊತ್ತಿಲ್ಲ. ವಯಸ್ಸಾಗಿರೋ ಮುದುಕಿ ಅಂತ ನೋಡಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲೇ. ನಾನು ನಿಮ್ಮ ಅತ್ತೆ ಕಣೆ. ನಾವು ಅತ್ತೆದಿರಿಗೆ ಎಷ್ಟು ಗೌರವ ಕೊಡ್ತಿದ್ದೋ ಗೊತ್ತಾ? ನೀನಿದೆಯಾ ಒಂದು ಊಟ ಹಾಕಕ್ಕೆ ಕೊಯ್ಯೋ 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 ಅನ್ಕೊಂಡು ಊಟ ಇಕ್ತೀಯಾ? ಇಲ್ಲಿ ನಾನು ಈಚೆ ಕಡೆ ಬಂದು ಕೂತಿದ್ದೀನಿ ಸುಮ್ಮನೆ. ನಾನು ಏನು ಮಾತಾಡಿಲ್ಲ, ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತಿದ್ದೀನಿ. ಬಂದ್ಬಿಟ್ಟು ನೀನು ಬಾಯಿ ಬಿದ್ದಾಗ ನೀನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ನನ್ನ ಮಗ ಬರಲಿ ಹೇಳ್ತೀನಿ. ಅಯ್ಯೋ, ನಿಮ್ಮ ಅತ್ತೆ ಸೊಸೆಗೆ ಆಮೇಲೆ ಇಟ್ಕೊಳ್ಳಿ. ಈಗ ನಾನು ಕೇಳ್ತಿರೋದು ಕೇಳೇ ಸುಧಾ. ನೀನು ಹೇಳಿದಿಂದಾನೆ ನಾನು ಅವತ್ತೇನೇನೆ ಅವತ್ತು ಹಿಂಗೆ ಮಾಡಿದ್ದು. ನೋಡ್ಬಾ, ನಮ್ಮನೆ ಬಾಗಿಲು ಗುಡಿಸಿ ತೊಳೆದು ನೀರು ಹಾಕಿ ರಂಗೋಲೆ ಬಿಟ್ಟಿದ್ದೀನಿ. ನೋಡು ಹಟ್ಟಿ ಬಾಗಿ ಹೆಂಗೆ ಮಾಡೋ ನೋಡ್ಬಾ, ಒಂಚೂರು ಬಂದು ನೋಡ್ಬಾ. ನನ್ನ ಗಂಡ ನನಗೆ 4 ಕೋಳಿ ತಂದು ಕೊಡ್ತೀನಿ ಸಾಕಳೆ ಅಂತ ಅಂದ. ಅವು ಮಾಡೋ ಗಲೀಜೆಲ್ಲ ನಾನು ಕ್ಲೀನ್ ಮಾಡಲ್ಲ ಯಾವಳು ಅಂತ ಹೇಳ್ಬಿಟ್ಟು ನಾನು ತರಬೇಡಿ ಅಂತ ಹೇಳಿದೆ. ಅಂಥದ್ರಲ್ಲಿ ಕಂಡರ್ ಮನೆ ನಿಮ್ಮನೆ ಕೋಳಿ ಬಂದು ಮಾಡೋ ಗಲೀಜೆಲ್ಲ ನಾನು ಕ್ಲೀನ್ ಮಾಡೋ ಹಣೆ ಬರ ನನಗೇನೆ ಐತೆ? ನೋಡ್ರೇನಕ್ಕ, ನಾನು ಕೋಳಿ ಬಿಟ್ಟಿಲ್ಲ. ಬಾ, ಬೇಕಿದ್ರೆ ತೋರಿಸ್ತೀನಿ ನಿನಗೆ. ಯಾಕೆ ಸುಧಾ, ನಾನೇ ನಿಮ್ಮ ಕೋಳಿ ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ನಿಮ್ಮ ಕೋಳಿ ನೋಡ್ಬಿಟ್ಟೆ ಬಂದು ಮಾತಾಡ್ತಾ ಇರೋದು. ನೋಡೋಕೆ ಫಸ್ಟು ನೀನು ಕೋಳಿ ಏನಾಗವೆ ಅಂತ ನೋಡೋಗು. ಇರಕ್ಕ, ಈಗಲೇ ಹೋಗಿ ನೋಡ್ಕೊಬತ್ತೀನಿ ಇರಕ್ಕ. ನಾನು ಮೊಟ್ಟೆ ಇಕ್ಲಿ ಅಂತ ಹೇಳ್ಬಿಟ್ಟು ನಮ್ಮನೆ 4 ಕೋಳಿನೂ 4 ಪುಟ್ಟಿನಲ್ಲಿ ಕೌಚಾಕ್ಬಿಟ್ಟಿದ್ದೀನಿ. ಈಚೆ ಕಡೆಗೆ ಬಿಟ್ಟಿಲ್ಲ. ಇರು, ನಾನು ನೋಡ್ಕೊಬತ್ತೀನಿ ಇರು. ಓ ರೇಣವ, ಯಾವಾಗ ಬಂದೆ ನೋಡೆ? ನನ್ನ ಹಣೆ ಬರ ಯಾರಿಗೆ ಅಂತ ಹೇಳಿ ನಾನು ಈ ಜೀವ ಇಟ್ಕೊಂಡು ಬದುಕಿರ್ಬಾರ್ದು ಕಣೆ. ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ವಯಸ್ಸಾದಂಥ ಕಾಲಕ್ಕೆ ಮಕ್ಳ ಕೈ ಕೆಳಕ್ಕೆ ಬರಬಾರ್ದು. ಇತ್ತವ್ರಿಗೆ ಒಂಚೂರು ಬೆಲೆ ಕೊಡೋದಿಲ್ಲ. ಅಯ್ಯೋ, ಈಗ ಏನಾಯ್ತು ಅಂತ ಹಂಗೆ ಆಡ್ತಿದ್ಯಮ್ಮ? ಸುಮ್ಮನಿರು ನೀನು. ಏನು ಸತ್ತೋಗು ಅಂತ ಹೇಳ್ತಿದ್ಯಾ? ಅಯ್ಯೋ ದೇವ್ರೇ, ವಯಸ್ಸಾದಂಥ ಮುದುಕಿ ಏನೋ ಕಷ್ಟ ಹೇಳ್ಕೊಳಕ್ ಬಂದ್ರೆ ಸಮಾಧಾನ ಮಾಡೋದ್ಬಿಟ್ಟು ಸತ್ತೋಗು ಅಂತೀಯಲ್ಲೇ. ಅಯ್ಯೋ ದೇವ್ರೆ, ನಾನಲ್ಲಿ ಮುದುಕಿಗೆ ಸತ್ತೋಗು ಅಂತಂದೆ. ಅಯ್ಯಪ್ಪ, ಇವ್ರ ಜೊತೆ ಮಾತಾಡೋದೇ ಅಲ್ಲ. ಅಯ್ಯೋ ರೇಣವ, ಅದು ಅತ್ತೆ, ನೀವೇನಾದ್ರೂ ಕೋಳಿ ಬಿಟ್ಟಿದ್ರಾ? ಏನೇ ಕೊತ್ತಿನ? ನನಗೇನು ಗೊತ್ತು, ಹೋಗು. ಕೊತ್ತಿ ಏನು ನೋಡಿದ್ದೀನ ನಾನು?
ಯಾವ ಕೊತ್ತೀಯೋ ಏನ್ ಕತೆಯೋ ನಾನು ನೋಡಿಲ್ಲ. ಅಯ್ಯೋ ಕೋಳಿ ಕೋಳಿ ಹೊರಗಡೆ ಬಿಟ್ಟಿದ್ದೀರಾ ಅಂದೆ. ಆ ಕೋಳಿ ಕೊಕ್ಕ 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 ಅಂತ ಗಲಾಟೆ ಮಾಡ್ತಾ ಇದ್ದು, ಅದಕ್ಕೆ ನಾನು ಬಿಟ್ಟಿದ್ದೆ. ಯಾಕೆ ಏನಾಯ್ತು ಇವಾಗ? ಅವೇನ್ ಮೇಗಿಯೇ ಬೇಡವಾ? ಒಳಗಡೆ ಕೌಚಾಕಬಿಟ್ರೆ ಓಕೆ ಊಟ ಗೀಟ ಬೇಡವಾ ಅಂತ ಅದಕ್ಕೆ ನಾನೇ ಬಿಟ್ಟಿದ್ದು. ಏನಿವಾಗ? ಅಯ್ಯೋ ದೇವ್ರೆ ರೇಣವ, ಇದೊಂದ್ಸರಿ ನಾನು ಕೌಚಾಕಿದ್ದೆ, ನಾನು ಬಿಟ್ಟಿರ್ಲಿಲ್ಲ. ನಾನು ಆ ಕಡೆಗೆ ಬಿಡ್ತಾನೆ ಇರಲಿಲ್ಲ. ಈ ಕಡೆಗೆ ಈ ಹೊಲದಲ್ಲಿ ಇತ್ಲ ಕಡೆ ಅಲ್ಲಿ ಬಿಡೋಣ ಅಂತಿದ್ದೆ, ಅಷ್ಟೆಲ್ಲ ಮತ್ತೆ ಬಿಟ್ಬಿಟ್ಟವಳೆ ಕಣೆ. ಇದೊಂದ್ಸರಿ ಬಿಡು, ಇನ್ನೊಂದ್ಸರಿ ನಿಮ್ಮ ಮನೆ ಬಾಗಿಲಿಗೆ ಬಿಡೋದಿಲ್ಲ ನಾನು. ನೋಡ್ಸುದಾ, ಇದೇ ಫಸ್ಟು ಇದೇ ಲಾಸ್ಟು. ಏನೋ ಗೆಳತಿ ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ಸಹಿಸ್ಕೊತಾ ಇದ್ದೀನಿ. ಇನ್ನೊಂದ್ಸರಿ ಏನಾದರೂ ನಿಮ್ಮ ಮನೆ ಕೋಳಿ ಬಂದು ನಮ್ಮ ಮನೆ ಬಾಗಿಲು ಗಲೀಜು ಮಾಡೋದಾಗ್ಲಿ, ಅಲ್ಲಿ ಬಾಗಿಲೆಲ್ಲ ಕೆರೆಯೋದಾಗ್ಲಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ಕೋಳಿ ಹಿಡಿದು ಕುಯ್ಕೊಂಡು ಸಾರು ಮಾಡ್ಕೊಂಡು ಉಣ್ಬೇಕಾಯ್ತದೆ. ಏನೋ ಕೋಳಿ ಕುಯ್ಕೊಂಡು ಸಾರು ಮಾಡ್ಕೊಂಡು ಉಣ್ತೀಯಾ? ಒಂದೊಂದು ನಾಟಿ ಕೋಳಿ ರೇಟ್ ಎಷ್ಟು ಅಂತ ಗೊತ್ತಾ ನಿನಗೆ? ಅಷ್ಟು ಮುತುವರ್ಜಿ ಇದ್ರೆ ಕೋಳಿಯ ಅಚ್ಚುಕಟ್ಟಾಗಿ ನೋಡ್ಕೊ. ಬಂದ್ಬಿಟ್ಲು ನನಗೆ ಹೇಳೋಕ್ಕೆ. ನೋಡು, ಇದೇ ಫಸ್ಟು ಇದೇ ಲಾಸ್ಟು. ಇನ್ನೊಂದ್ಸರಿ ಏನಾರು ಅತ್ತೆ ತೆಪ್ಪ ಸೊಸೆ ತೆಪ್ಪ ಅತ್ತೆ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಏನಾರು ಕೋಳಿ ಗಿಡಿ ನಮ್ಮ ಮನೆ ಬಾಗಿಲು ಬಿಟ್ರಿ ಸರಿಯಾಗಿಲ್ಲ. ನೋಡು ಅತ್ತೆ, ನೋಡಿ ನೀವು ಮಾಡಿರೋ ಕೆಲಸಕ್ಕೆ ನಾವಿಬ್ರು ಗೆಳತಿರೋ ಕಿತ್ತಾಡಂಗಾಗೈತೆ. ನಾನೇನೇ ಮಾಡಿದ್ದೀನಿ ಅಂತದ್ದು? ಕೋಳಿಯ ನಾನು ಕೌಚಾಕಿದ್ದೆ ತಾನೆ, ನಿಮ್ನ ಯಾರು ಬಿಡು ಅಂತ ಹೇಳಿದ್ದು? ನಾನು ಬಿಡ್ತಿರ್ಲಿಲ್ವಾ? ಏನ್ ತಂದು ಬಿಟ್ಬಿಟ್ಟಾವೆ. ಆ ರೇಣ ಒಂದು ಮನೆ ಬಾಗಿಲಿಗೆ ಹೋಗಿ ಗಲೀಜೆಲ್ಲ ಮಾಡಿ ಅವಳೇನೋ ಸೊಪ್ಪು ಬೀಜ ಉಯ್ದಿಲ್ಲ ಅಂತ ಎಲ್ಲಾನು ಹಾಳು ಮಾಡಿ ಇಟ್ಟವಂತೆ. ಲೇ ರೇಣವ, ನಮ್ಮನೆ ಕೋಳಿ ಯಾವಾಗಲೇ ನಿಮ್ಮನೆ ಬಾಗಿಲಿಗೆ ಬಂದಿದ್ದ? ಅಲ್ಲ, ನಮ್ಮನೆ ಕೋಳಿನೇ ಬಂದವೆ ಅನ್ನಕ್ಕೆ ನಿನ್ನ ಹತ್ರ ಸಾಕ್ಷಿ ಏನೈತೆ? ತಗೊಳಪ್ಪ ಈ ಮುತ್ಕಿ ಕತೆಯ. ಕೋಳಿ ಬಂದಿದ್ದ ಅಂತ ಹೇಳೋಕ್ಕೆ ಸಾಕ್ಷಿ ಬೇಕಾ? ವಿಡಿಯೋ ಮಾಡ್ಕೊಬತ್ತೀನಿ ಇನ್ನೊಂದ್ಸರಿ ವಿಡಿಯೋನ. ಎಂತ ಇಡಿಯಾ? ಅದೆಂತದ ಅದು? ಇಡಿಯಾ ಅಂತ ಇದೆಯಲ್ಲ, ಅದೇ ಮೊಬೈಲಲ್ಲಿ ಫೋಟೋ ತಗೊಬತ್ತೀನಿ. ನಿಮ್ಮನೆ ಕೋಳಿ ನಮ್ಮನೆ ಬಾಗಿಲಿಗೆ ಬಂದು ಗಲೀಜು ಮಾಡವೆ ಅಂತವ. ತಕ್ಕ ಬಂದ್ಬಿಡ್ತೀಯ. ಅದೆಂತದ ಪಾಠನ ಗೀಟನ ಅದೆಲ್ಲಾನು ತಕೊಂಬಂದ್ಬಿಟ್ಟು ಸುಳ್ಳು ತೋರಿಸ್ಬಿಟ್ಟು ನನಗೆ ಯಾಮಾರಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನನ್ಗದೆಲ್ಲ ಗೊತ್ತಿಲ್ಲ. ನಮ್ಮ ಕೋಳಿ ನಿಮ್ಮನೆ ಬಾಗಿಲು ಬಂದೈತೆ ಅನ್ನಕ್ಕೆ ಅದೆಂತದ ಬೆರಳಚ್ಚ ಬರ್ತದಂತಲ್ಲ, ಕಾಲು ಇಟ್ಕೊಂಬಂದ್ರೆ ಅದನ್ನ ಮಾಡಿಸು. ಫಿಂಗರ್ ಪ್ರಿಂಟ್ ಟೆಸ್ಟಾ? ಬಾ, ನಿಮ್ಮನೆ ಕೋಳಿಗೆ ಅಲ್ಲಿಂದ ಕರ್ಸ್ಕೊಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಫಿಂಗರ್ ಪ್ರಿಂಟ್ ಬೇರೆ ಕಂಡಿಡಿತೀನಿ. ನಿಮ್ಮನೆ ಕೋಳಿ ಬಂದು ನಮ್ಮನೆ ಬಾಗಿಲು ಗಲೀಜು ಮಾಡೈತೆ, ನಮ್ಮನೆ ಬಾಗಿಲಲ್ಲಿ ಹಾಳು ಮಾಡೈತೆ, ಸಾಕಿರೋ ಸೊಪ್ಪು ಬೀಜಲ್ಲ ಕಿತ್ಕಾಕೈತೆ ಅಂತ ಏನೇನೋ ಬೊಗಳ್ತಾ ಇದೀಯಾ? ಇಲ್ಲಿ ಬೊಗಳ್ಕೋ, ಅದೆಲ್ಲ ನನ್ನ ಹತ್ರ ನಡೆಯಕ್ಕಲ್ಲ. ನೋಡು, ನಮ್ಮನೆ ಕೋಳಿ ಬಂದವೆ ಅಂತ ಅನ್ನೋದಕ್ಕೆ ಸಾಕ್ಷಿ ಏನೈತೆ ನಿನ್ನ ಹತ್ರ? ಸಾಕ್ಷಿ ಇಟ್ಕೊಂಡು ನನ್ನ ಹತ್ರ ಮಾತಾಡು. ಇನ್ನೊಂದ್ಸರಿ ಏನಾದ್ರೂ ನಮ್ಮನೆ ಬಾಗಿಲಿಗೆ ಬಂದ್ಬಿಟ್ಟು ಹಿಂಗೆ ಕಿತ್ತಾಡ್ಬಿಟ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ನೋಡು, ಇದೊಳ್ಳೆ ಸರಿಯಾಗೈತೆ ಕಡಮ್ಮ. ನಿಮ್ಮನೆ ಕೋಳಿ ಬಂದು ಗಲೀಜು ಮಾಡೈತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳಕ್ ಬಂದ್ರೆ ನೀವು ನನಗೆ ಆವಾಜ್ ಆಗ್ತಿದ್ದೀರಲ್ಲ. ನೀವು ಸರಿಯಾಗಿದ್ದೀರಾ ಬಿಡಿ. ಲೇ ಸುಧಾ, ನಿಮ್ಮ ಅತ್ತೆ ಜೊತೆ ನನ್ಗೇನು ಮಾತು? ಅಮ್ಮಂಗೆ ಒಂದು ಕೇಳಿಸಿದ್ರೆ ಇನ್ನೊಂದು ಕೇಳಿಸಕ್ಕಲ್ಲ. ಈ ಕಿವುಡ್ ಮುತ್ಕಿ ಹತ್ರ ಏನು ಮಾತಾಡಲಿ ನಾನು? ನೋಡು, ನಿನ್ಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ನಿಮ್ಮನೆ ಕೋಳಿನ ನಮ್ಮನೆ ಬಾಗಿಲು ಬಿಡ್ಬೇಡ. ಏನೇ ನನ್ನೇ ಕಿವುಡ್ ಮುತ್ಕಿ ಅಂತ ಇದೆಯಾ? ಅಲ್ಲ, ಇದೊಂದು ಎಷ್ಟು ಚೆನ್ನಾಗಿ ಕೇಳಿಸ್ಬಿಟ್ಟೈತೆ ನೋಡು. ಇನ್ನೊಂದ್ಸರಿ ಏನಾದರೂ ನನ್ನ ಕಿವುಡ್ ಮುತ್ಕಿ ಅದು ಇದು ಅಂತಂದ್ರೆ ನೀನೇನು ಕಂಡಿದೀಯೇನೆ? ನನ್ನ ಕಿವಿ ಕೇಳಿಸೋದಿಲ್ಲ ಅನ್ನೋದ? ನಿನಗಿಂತ ಚೆನ್ನಾಗಿ ಕೇಳಿಸ್ತದೆ ನನ್ನ ಕಿವಿ. ನನ್ನಂಗೆ ವಯಸ್ಸಾದಂಥ ಕಾಲಕ್ಕೆ ನೀನು ಇರ್ತೀಯೋ ಇರೋದೇ ಇಲ್ವೋ ಅಂಥದ್ರಲ್ಲಿ ನಾನು ಇನ್ನೂ ಗಟ್ಟುಮುಟ್ಟಾಗಿ ಓಡಾಡ್ಕೊಂಡಿದ್ದೀನಿ ಗೊತ್ತಾ? ನಾನು ಈಗಿನ ಥರ ಅದೆಂತೆಂತನೋ ತಿನ್ಕೊಂಬೆಳ್ದಿರಲ್ಲ. ಬಿಸಿ ಬಿಸಿ ರಾಗಿ ಮುದ್ದೆ, ಜೋಳದಿಟ್ಟು, ಅಕ್ಕಿ ರೊಟ್ಟಿ ತಿನ್ಕೊಂಬೆಳ್ದಿರೋ ದೇಹ ಇದು, ಗೊತ್ತಾಯ್ತಾ? ಯಾವುದಕ್ಕೂ ಜಗ್ಗಲ್ಲ. ಇನ್ನೂ 100 ವರ್ಷ ಹಿಂಗೆ ಗಟ್ಟುಮುಟ್ಟಾಗಿರ್ತೀನಿ. ನೀನು ಹೆಂಗಿದ್ರೆ ನನಗೇನಮ್ಮ? ನಾನು ನನಗಾಗಿರೋ ಸಮಸ್ಯೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಅಳ್ಳಾಡ್ಸ್ಕೊಂಡು ಬಂದ್ಬಿಟ್ಟವಳೆ ಅದು ಇದು ಅಂತ ಹೇಳ್ಕೊಂಡು. ನಿಮ್ಮ ಹತ್ರ ನನಗೇನು ಮಾತು? ಸುಧಾ, ಇದೇ ಫಸ್ಟು ಇದೇ ಲಾಸ್ಟು. ನೋಡು, ಇನ್ನೊಂದ್ಸರಿ ಏನಾದರೂ ಹಿಂಗೆಲ್ಲ ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ನೀನೇನೆ ಮಕ್ಕ ನೋಡ್ತಾ ನಿಂತಿದ್ಯಲ್ಲ, ಅವಳು ಬಂದಷ್ಟು ಮಾತಾಡ್ತಿದ್ರು ಬಾಯಿ ತೆಗೆದು ಹೇಳ್ಬೇಕಾನೆ. ಗಡ್ಸು ಅನ್ನೋದಿರ್ಬೇಕು ಹೆಣ್ಮಕ್ಳಿಗೆ. ಹಿಂಗೆಲ್ಲ ಆಗ್ಬಿಟ್ರೆ ಹುರಿದು ಮುಕ್ಬಿಡ್ತಾರೆ ಹಂಗೇನೆ. ಸರಿ ಆಯ್ತು ಬಿಡಿ, ತಪ್ಪೆಲ್ಲ ನಮ್ದು ಇಟ್ಕೊಬಿಟ್ಟು ಕಂಡರ ಮೇಲೆ ಕೂಗಾಡೋದು ಏನು ಬಂತೇಳಿ? ಏನೋ ನಾನು ಈ ಮನೇಲಿ ಇದ್ದೀನಿ ಅನ್ನೋದಕ್ಕೆ ಇನ್ನೂ ಈ ಮನೆಯಲ್ಲಿ ಬಾಳಾಟ ಆಯ್ತೈತೆ. ಇಲ್ಲಿ ನಾನು ಇಲ್ದಂಥ ಕಾಲಕ್ಕೆ ಅದು ಏನೇನು ಮಾಡ್ಕೊತಿರೋ.